Praise the Lord. Hi students, welcome back. You are watching Namma Gurugalu YouTube channel. Dear students, so this is the fifth video on target 20% for SSLC students for Karnataka board. ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಹಿಂದಿನ 4 ವಿಡಿಯೋನ ನೀವು ನೋಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. 4 ವಿಡಿಯೋದಲ್ಲಿ 1 ಮಾರ್ಕ್ ಕ್ವೆಶ್ಚನ್ಸ್ ನಾವು ಸಾಲ್ವ್ ಮಾಡಿದ್ದೀವಿ. ಅದು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಅಲ್ಲಿ ಬರುವಂಥ ಯಾವುದೇ ಒಂದು ಪ್ರಾಬ್ಲಮ್ಸ್ ನಿಮಗೆ ಈ ಸರಿ ಎಕ್ಸಾಮಿಗೆ ಬಂದರೆ ನೀವು ಖಂಡಿತವಾಗ್ಲೂ ಅದನ್ನು ಸಾಲ್ವ್ ಮಾಡ್ತೀನಿ ಅನ್ನೋ ನಂಬಿಕೆ ಕೂಡ ನನಗಿದೆ. ಓಕೆ, ಸೊ ಲೆಟ್ ಅಸ್ ನಾಟ್ ವೇಸ್ಟ್ ಆರ್ ಟೈಮ್. ಲೆಟ್ ಅಸ್ ಡೈರೆಕ್ಟ್ಲಿ ಗೋ ಟು ದ ಕ್ವೆಶ್ಚನ್ ಪೇಪರ್ ಆಫ್ ಜೂನ್ 2019. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ಜೂನ್ 2019ನ ಕ್ವೆಶ್ಚನ್ ಪೇಪರ್ನ 1 ಮಾರ್ಕರ್ ಕ್ವೆಶ್ಚನ್ಸ್ ಸಾಲ್ವ್ ಮಾಡ್ತೀವಿ. ಓಕೆ, ಸೊ ಬಹುಶಃ ನಾವು ಆಲ್ರೆಡಿ 4 ಕ್ವೆಶ್ಚನ್ ಸಾಲ್ವ್ ಮಾಡಿರೋದ್ರಿಂದ ಯಾವ ಥರ ಕ್ವೆಶ್ಚನ್ಸ್ ಕೊಡ್ಬೋದು ಅನ್ನೋ ಒಂದು ಐಡಿಯಾ ಕೂಡ ನಿಮಗಿದೆ. ಓಕೆ, ಸೊ ಈ ಒಂದು ವಿಡಿಯೋ ತುಂಬ ಹೊತ್ತು ತಗೊಳ್ಳಲ್ಲ, ಯಾಕಂದರೆ 1 ಮಾರ್ಕ್ ಕ್ವೆಶ್ಚನ್ಸ್ ಆಗಿರೋದ್ರಿಂದ ಬೇಗ ಮುಗಿಯುತ್ತೆ. ಅದ್ರ ಜೊತೆಗೆ ನಿಮಗೆ ಆಲ್ರೆಡಿ ಬೇಕಾಗಿರುವಂಥ ಕಾನ್ಸೆಪ್ಟ್ಸು ಗೊತ್ತಾಗುತ್ತೆ. ಓಕೆ, ಸೊ ಲೆಟ್ಸ್ ಗೋ ಟು ದ ಕ್ವೆಶ್ಚನ್ ನಂಬರ್ 1. ಸೊ ದ ಫಸ್ಟ್ ಕ್ವೆಶ್ಚನ್ ವಿ ಹ್ಯಾವ್ ಇಸ್, if the nth term of an arithmetic progression is 5n plus 3. ಓಕೆ, ಸೊ nth ಟರ್ಮ್ ಅಂದ ತಕ್ಷಣ ನಾವು ಯಾವ ಥರ ಬರ್ಕೊಳ್ತೀವಿ? ಯು ರೈಟ್ ಇಟ್ ಆ್ಯಸ್ an is equal to 5n plus 3. ಕರೆಕ್ಟ್ ಅಲ್ವಾ? ರೈಟ್, ಏನು ಡೌಟ್ ಇಲ್ಲ ಇದರಲ್ಲಿ. ದೆನ್ ದ ಥರ್ಡ್ ಟರ್ಮ್ ಆಫ್ ಎನ್ ಎ ಪಿ ಇಸ್, ಸೊ ಥರ್ಡ್ ಟರ್ಮ್ ಯಾವ ಟರ್ಮ್ ಬೇಕಂತೆ? A3 ಬೇಕಂತೆ. ವೈ ಇಟ್ ಇಸ್ A3? ಬಿಕಾಸ್ ಇಟ್ ಇಸ್ ಥರ್ಡ್ ಟರ್ಮ್. ಓಕೆ, ಸೊ ಹೌ ಡು ಯು ಫೈಂಡ್ ದ ಥರ್ಡ್ ಟರ್ಮ್? ತುಂಬ ಸುಲಭ, n ಜಾಗದಲ್ಲಿ 3 ಹಾಕ್ಬಿಡಿ ಅಷ್ಟೇ. ಸೊ 5 ಇಂಟು ಇಟ್ ಈಸ್ 3 ಪ್ಲಸ್ 3. Is it clear? Since an is 5n plus 3, a3 is 5 into 3 plus 3. Okay, so 5 3s are ಏನು ಗೊತ್ತಿದೆ, 15 plus 3. So 15 plus 3 is 18. Now look, where is the option 18? Now 18 is in option B. Therefore the right answer is Pramila. Yeah, option B, 18. So the right option is option B, which is 18. Okay, so we'll go to question number 2. So going on to question number 2, this is quite a challenging question. Okay, ಸ್ವಲ್ಪ ತಲೆಗೆ ಹುಳ ಬಿಡೋ ಕ್ವೆಶನ್, ಬಟ್ ಸುಲಭ ಇದೆ. ಇನ್ ದ ಫಾಲೋವಿಂಗ್ ಫಿಗರ್ ನೀಟಾಗಿ ನೋಡ್ಕೊಳ್ಳಿ. ಪಿ ಎ, ಏನು ಪಿ ಎ ಎಲ್ಲಿದೆ? ಇದು ಟ್ಯಾಂಜ್. ಓಕೆ, ಪಿ ಎ, ಪಿ ಸಿ ಆ್ಯಂಡ್ ಏನು ಸಿ ಡಿ ಆರ್ ಟ್ಯಾಂಜೆಂಟ್ಸ್ ಡ್ರಾನ್ ಟು ದ ಸರ್ಕಲ್ whose center is origin. Okay, now AP is equal to 3 cm ಕೊಟ್ಟಿದ್ದಾನೆ, CD is equal to 5 cm ಕೊಟ್ಟಿದ್ದಾನೆ. Then find the length PC. I want this length PC. ಓಕೆ, ಸೊ ನೀವು ಆಲ್ರೆಡಿ ಈ ಕಾನ್ಸೆಪ್ಟ್ನ ಚೆನ್ನಾಗಿ ತಿಳ್ಕೊಂಡಿದ್ರೆ ಕಣ್ಣು ಮುಚ್ಕೊಂಡು ಬರೆದ್ಬಿಡ್ಬೋದು ಆನ್ಸರು. ಯಾವ ಥರ? ನಾನು ಡೈರೆಕ್ಟಾಗಿ ಹೇಳ್ತೀನಿ, ಆನ್ಸರ್ ಇಸ್ 8 ಅಂತ. ಹೇಗೆ ಬಂತು ಸರ್ ಅಂತಂದರೆ, ಯಾವತ್ತೂ ನೆನ್ಪಿಟ್ಕೊಳ್ಳಿ, ನಮ್ಮ ಕಾನ್ಸೆಪ್ಟ್ ಏನು ಹೇಳುತ್ತೆ? ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್ ಅಂತ. ಕರೆಕ್ಟಾ? ಸೊ ಪಿ ಇಂದ ಈ ಸರ್ಕಲ್ಗೆ ಹೋಗುವಂಥ ಟ್ಯಾಂಜೆಂಟ್ಸ್ ಏನು? ಪಿ ಎ ಮತ್ತು ಪಿ ಬಿ. ಸೊ ಪಿ ಎ ಆ್ಯಂಡ್ ಪಿ ಬಿ ವಿಲ್ ಬಿ ಈಕ್ವಲ್. ಕರೆಕ್ಟಾ? ಎಸ್ ರಾಜು? Right. Now in the similar way, from the point C, the tangents drawn to the circle is CD and CB. Again, CD will be equal to CB ಅಥವಾ BC. ಕರೆಕ್ಟಾ? ಸೊ ಹಂಗಿದ್ಮೇಲೆ ಇದರ ಲೆಂತೆ ಇಷ್ಟು. ಸೊ ಪಿ ಬಿ ಲೆಂತು, ಎ ಪಿ ಲೆಂತು. ಸೊ ಎರಡನ್ನು ಆ್ಯಡ್ ಮಾಡಿದ್ರೆ ನನಗೆ 3 + 5 8 ಬಂದುಬಿಡುತ್ತೆ. ಕರೆಕ್ಟ್ ಅಲ್ವಾ? ಸಿ ಹೌ ಐಮ್ ಗೋನ್ ಟು ಡೂ ಯರ್. ರಿಮೆಂಬರ್, ಯು ಡೋಂಟ್ ನೀಡ್ ಎನ್ ಎಕ್ಸ್ಪ್ಲನೇಷನ್, ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಫ್ರಮ್ ಫಿಗರ್. ಸೊ ಫಿಗರಿಂದ ಏನು ಬರೀತಾ ಇದ್ದೀನಿ? ಎ ಪಿ ಈಸ್ ಈಕ್ವಲ್ ಟು ಬಿ ಪಿ. ಓಕೆ, ಎ ಪಿ ಈಸ್ ಈಕ್ವಲ್ ಟು ಬಿ ಪಿ ಬಿಕಾಸ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ದಟ್ ಈಸ್ ನಥಿಂಗ್ ಬಟ್ ಎ ಪಿ ಎಷ್ಟು ಕೊಟ್ಟಿದ್ದಾನೆ? 3 ಕೊಟ್ಟಿದ್ದಾನೆ. ಸೊ ಬಿ ಪಿ ಕೂಡ 3 ಸೆಂಟಿಮೀಟರೇ ಇರುತ್ತೆ. ಓಕೆ, ಸಿಮಿಲರ್ಲಿ ಯೋರ್ ಸಿ ಡಿ ಆರ್ CD is same as CB. Okay, so that is equal to CD ಏನು ಕೊಟ್ಟಿದ್ದಾನೆ? 5 cm. ಕರೆಕ್ಟಾ? therefore I want, ನನಗೆ ಬೇಕಾಗಿರೋದೇನು? PC. ಕರೆಕ್ಟ್ ಅಲ್ವಾ? ಸೊ ಪಿ ಸಿ ಈಸ್ ಈಕ್ವಲ್ ಟು ಯಾವ ಥರ ಬರಿಬೋದು? ಎಸ್ ಪ್ರಶಾಂತ್? ಸೊ ಇಟ್ ಈಸ್ ಪಿ ಬಿ ಪ್ಲಸ್ ಬಿ ಸಿ. ಕರೆಕ್ಟಾ? ಸೊ ದಿಸ್ ಈಸ್ ನಥಿಂಗ್ ಬಟ್ ಪಿ ಬಿ ಅಥವಾ ಬಿ ಪಿ ಎರಡು ಒಂದೇ, ಗೊತ್ತಲ್ವಾ? ಲೆಂತ್ ಎ ಬಿ ಅಂದರೂ ಒಂದೇ, ಬಿ ಎ ಅಂತಂದ್ರೂ ಒಂದೇ. ಸೊ ಪಿ ಬಿ ಇಸ್ ನಥಿಂಗ್ ಬಟ್ 3 cm. Okay, plus BC or CB is 5 cm. So 5 plus 3 is nothing but 8 cm. Okay, ಹುಡುಕಿ ಆಪ್ಷನ್ ಎಲ್ಲಿದೆ? ಸೊ ದ ಆಪ್ಷನ್ ಇಸ್ ಇನ್ ಆಪ್ಷನ್ ಸಿ. therefore right answer is option C, which is 8 cm. So what is the right answer? Answer is option C, which is 8 cm. Okay, right. ನಂದಿನಿ, ಅರ್ಥ ಆಗ್ತಿದೆಯಲ್ಲ? ಫೈನ್. ಲೆಟ್ಸ್ ಗೋ ಟು ಕ್ವೆಶ್ಚನ್ ನಂಬರ್ 3.
Moving on to question number 3. If the lines drawn to the linear equations of the type a1x plus b1y plus c1 is equal to 0 and a2x, b2y, c2 is equal to 0. ಗೊತ್ತು ಇದು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅಂತ ಆರ್ ಕೋಇನ್ಸಿಡೆಂಟ್ ಆನ್ ಈಚ್ ಅದರ್. ಅರ್ಥ ಮಾಡ್ಕೊಳ್ಳಿ ಯಾವ ಥರ ಇದೆಯಂತೆ ಇವೆರಡು ಲೈನ್ಸು ಕೋಇನ್ಸಿಡೆಂಟ್ ಆಗ್ತಿದೆಯಂತೆ ಆನ್ ಈಚ್ ಅದರ್. ದೆನ್ ದ ಕರೆಕ್ಟ್ ರಿಲೇಷನ್ ಅಮಂಗ್ ದ ಫಾಲೋವಿಂಗ್ ಇಸ್. ಸೊ ದಿಸ್ ಇಸ್ ದಿ ಅದರ್ ವೇ ಆಫ್ ಆಸ್ಕಿಂಗ್ ವಾಟ್ ಈಸ್ ದ ಕಂಡೀಷನ್ ಫಾರ್ ಕೋಇನ್ಸಿಡೆಂಟ್ ಲೈನ್ಸ್ ಅಂತ. ಗೊತ್ತಾಗ್ತಿದೆಯಾ? ಈ ಕಾನ್ಸೆಪ್ಟ್ ಮೇಲೆ ಆಲ್ಮೋಸ್ಟ್ ಪ್ರತಿ ಕ್ವೆಶನ್ ಪೇಪರ್ಲು ನೆನ್ಪಿಟ್ಕೊಳ್ಳಿ. ಅಲ್ಲಿ 3 ಥರ ಲೈನ್ಸ್ ಬರ್ತದೆ. ಒಂದು ಇಂಟರ್ಸೆಕ್ಟಿಂಗ್ ಲೈನ್ಸ್, ಇನ್ನೊಂದು ಪ್ಯಾರಲಲ್ ಲೈನ್ಸ್, ಇನ್ನೊಂದು ಕೋಇನ್ಸಿಡೆಂಟಲ್ ಲೈನ್ಸ್. ಓಕೆ, ಸೊ ಇಲ್ಲಿ ಅವನೇ ಹೇಳ್ತಿದ್ದಾನೆ ಕೋಇನ್ಸಿಡೆಂಟಲ್ ಲೈನ್ ಅಂತ. ಸೊ ವಾಟ್ ಈಸ್ ದ ಕಂಡೀಷನ್ ಫಾರ್ ಕೋಇನ್ಸಿಡೆಂಟಲ್ ಲೈನ್ಸ್? ನೆನ್ಪಿಟ್ಕೊಳ್ಳಿ, ಆಲ್ ದ 3 ರೇಷಿಯೋಸ್ ಆರ್ ಈಕ್ವಲ್. ಏನದು? a1/a2 is equal to b1/b2, that is equal to c1/c2. ಓಕೆ, ಇಸ್ ಇಟ್ ಕ್ಲಿಯರ್? ರಾಹುಲ್, ಅರ್ಥ ಆಗ್ತಿದೆ ತಾನೆ? ಸೊ ಯಾಕೆ ನಾನು ಈ ಕಂಡೀಷನ್ ತೊಗೊಂಡೆ? ಇನ್ಸಿಡೆಂಟ್ ಲೈನ್ನ ಕಂಡೀಷನ್ನೇ ಇದು. a1/a2 is equal to b1/b2, that is equal to c1/c2. ಓಕೆ, ಸೊ ಇಲ್ಲಿ ಆಪ್ಷನ್ ಸಿ ಇಲ್ಲಿ ಇನ್ನೊಂದು ಕಂಡೀಷನ್ ಇದೆ. a1/a2 is equal to b1/b2, that is not equal to c1/c2. ನೆನ್ಪಿಡು, ಯಾವ ಕಂಡೀಷನ್ಗಿದು? ಈ ಕಂಡೀಷನ್ ಕೊಟ್ಟರೆ ಪ್ಯಾರಲಲ್ ಲೈನ್ಸ್ಗೆ. ಇದೇ ಕ್ವೆಶ್ಚನ್ನು ಆರ್ ಪ್ಯಾರಲಲ್ ಟು ಈಚ್ ಅದರ್ ಅಂದರೆ ಆಪ್ಷನ್ ಸಿ ಆಗುತ್ತೆ. ಇಲ್ಲಿ ಕೋಇನ್ಸಿಡೆಂಟ್ ಆಗಿರೋದ್ರಿಂದ ಆಪ್ಷನ್ ಎ ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ರೈಟ್. ಸೊ ವಾಟ್ ಈಸ್ ದ ಕಂಡೀಷನ್ ಫಾರ್ ಕೋಇನ್ಸಿಡೆಂಟಲ್ ಲೈನ್ಸ್? ಪ್ಲೀಸ್ ಡೋಂಟ್ ಫರ್ಗೆಟ್ ಇಟ್. ದಯವಿಟ್ಟು ಮರಿಬೇಡಿ. ಕಂಡೀಷನ್ ಫಾರ್ ಕೋಇನ್ಸಿಡೆಂಟಲ್ ಲೈನ್ಸ್ ಇಸ್ a1/a2 ವಿಲ್ ಬಿ ಈಕ್ವಲ್ ಟು b1/b2, ದಟ್ ಈಸ್ ಈಕ್ವಲ್ ಟು c1/c2. ಓಕೆ, ಸೊ ಅಕಾರ್ಡಿಂಗ್ ಟು ದಿಸ್ ಕಂಡೀಷನ್ ಮೈ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್, ಏನು ಆಪ್ಷನ್ ಇತ್ತು? ಆಪ್ಷನ್ ಯಾವುದ್ರಲ್ಲಿದೆ? ಎ ಅಲ್ಲಿದೆ. ಕರೆಕ್ಟಾ? ಸೊ ಆನ್ಸರ್ ಇಸ್ ಆಪ್ಷನ್ ಎ. ಆನ್ಸರ್ ಇಲ್ಲೇ ಇದೆ. a1/a2 will be equal to b1/b2 and that is equal to c1/c2 and Harish is happy because answer ಗೊತ್ತಾಯಿತು ಅಲ್ವಾ? ಓಕೆ, let's go to question number 4. So going on to question number 4, yes, what is the question? The distance between the origin and the coordinates of a point x comma y is x square plus y square, x square minus y square, root of x square minus y square, root of x square plus y square. ಏನಾದರೂ ಐಡಿಯಾ ಬಂತಾ? ಸ್ವಲ್ಪ ಐಡಿಯಾ ಬಂತು ಸರ್. ಸೊ ನಾನು ಕಂಪ್ಲೀಟ್ ಐಡಿಯಾ ಈಗ ನಾನು ಕೊಡ್ತೀನಿ. ಓಕೆ, ಸೊ ಈ ಕ್ವೆಶ್ಚನ್ ಏನು ಕೇಳ್ತಿದ್ದಾನೆ? ಡಿಸ್ಟೆನ್ಸ್ ಬಿಟ್ವೀನ್ ಆರಿಜಿನ್ ಆ್ಯಂಡ್ ಒನ್ ಪಾಯಿಂಟ್. ಅಥವಾ ನೀವು ಫಸ್ಟು ಡಿಸ್ಟೆನ್ಸ್ ಫಾರ್ಮುಲಾ ಏನು? ಇಫ್ ದೆರ್ ಆರ್ 2 ಪಾಯಿಂಟ್ಸ್, ಸೊ ಇಫ್ ದೆರ್ ಆರ್ 2 ಪಾಯಿಂಟ್ಸ್ ಪಿ ಆ್ಯಂಡ್ ಕ್ಯೂ ಯಾವ ಥರ ಇರುತ್ತೆ? x1 y1 x2 y2 ಇದ್ದರೆ, ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಪಿ ಆ್ಯಂಡ್ ಕ್ಯೂ? ಲೆಂತ್, ಅದನ್ನು ಲೆಂತ್ ಪಿ ಕ್ಯೂ ಅಂತದ್ದು ತೊಗೋಬೋದು, ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಟು ಕ್ಯೂ ಅಂತ ತೊಗೋಬೋದು. ಐ ಥಿಂಕ್ ವಿ ಆಲ್ ನೋ ದ ಡಿಸ್ಟೆನ್ಸ್ ಫಾರ್ಮುಲಾ ವಿಚ್ ಇಸ್ ನಥಿಂಗ್ ಬಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಓಕೆ, ಬಟ್ ಈಗ ಅವ್ನು ಕೇಳ್ತಿರೋದು ಫ್ರಮ್ ಆರಿಜಿನ್ ಟು ದ ಪಾಯಿಂಟ್ ಅಂತೆ. ಗೊತ್ತಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಸೊ ಈ ಕ್ವೆಶ್ಚನ್ ಬೇಕಾಗಿರೋ ಕಂಡೀಷನ್ ಏನು? ಫ್ರಮ್ ದಿ ಆರಿಜಿನ್. ಆರಿಜಿನ್ ಅಂದರೆ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ 0,0. ಓಕೆ, ಅಲ್ಲಿಂದ ಯಾವುದೋ ಒಂದು ಪಾಯಿಂಟ್ ಪಿ ಅಂದ್ಕೊಳ್ಳೋಣ, x, y ಅಂತೆ. ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಅಂದರೆ ಯೂಶಲಿ ಓ ಪಿ ಅಥವಾ ಎ ಇದ್ದರೆ ಓ ಎ ಅಂತ ತಗೊಳ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಅಂದರೆ ಆ್ಯಕ್ಚುಲಿ ಇಟ್ ಈಸ್ x ಮೈನಸ್ 0 ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಡೈರೆಕ್ಟಾಗಿ ಬರೀಬೋದು, ಬೇಡ. ಸೊ ಎಕ್ಸ್ಪ್ಲೇನ್ ಮಾಡೋಣ. ಸಿಮಿಲರ್ಲಿ y2 ಮೈನಸ್ y1 ಅಂದರೆ 0 ಹೋಲ್ ಸ್ಕ್ವೇರ್. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ x ಮೈನಸ್ 0 ಏನಾಗುತ್ತೆ? x ಎ. ಸೊ ಇಟ್ ಈಸ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಗೊತ್ತಾಗ್ತಿದೆಯಾ? ಈಸಿ ಇದೆ ತಾನೆ? ಸೊ ಅಕಾರ್ಡಿಂಗ್ ಟು ದಿಸ್ ಆಪ್ಷನ್, ಲುಕ್ ಎಟ್ ವೇರ್ ದ ಆಪ್ಷನ್ ಇಸ್. ದ ಆಪ್ಷನ್ ಇಸ್ ಇನ್ ಡಿ. Therefore, right answer. Sindhu, what is the right answer? Right answer is option D. Correct alva? So answer is option D. So what is the answer? Which is root of x square plus y square. ನೆನ್ಪಿಟ್ಕೋಬೇಕು. Distance of the point, any point from origin is root of x square plus y square. Clear? Yeah, let's move on. Moving on to question number 5. If the HCF of 72 and 120 is 24 ಅಂತಾನೆ. ಸೊ ದಟ್ ಮೀನ್ಸ್ HCFನ ಹೆಚ್ ಅಂತ ತಗೊಳ್ಳೋಣ. ಹೆಚ್ ಇಸ್ 24. ಸೊ ಎರಡು ನಂಬರ್ಸ್ ಯಾವುದು? ಲೆಟ್ ಮಿ ಟೇಕ್ ಫಸ್ಟ್ ನಂಬರ್ ಇಸ್ 72. ಯಾವುದನ್ನು ಬೇಕಾದ್ರೂ ಫಸ್ಟ್ ನಂಬರ್ ತಗೋಬೋದು. ಸೆಕೆಂಡ್ ನಂಬರ್ ಇಸ್ 120. ಓಕೆ, ದೆನ್ ದೇರ್ ಎಲ್ ಸಿ ಎಮ್ ಇಸ್, ಸೊ ಎಲ್ ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಸೊ ಹೆಚ್ ಕೊಟ್ಟಿದ್ದಾನೆ, ಎ ಕೊಟ್ಟಿದ್ದಾನೆ, ಬಿ ಕೊಟ್ಟಿದ್ದಾನೆ, ಎಲ್ ಬೇಕು. ಓಕೆ, ಸೊ ಇದನ್ನು ಆಲ್ಮೋಸ್ಟ್ ವಿ ಹ್ಯಾವ್ ಸಾಲ್ವ್ಡ್ ಅ ಸಿಮಿಲರ್ ಕ್ವೆಶ್ಚನ್ ಇನ್ ದ ಪ್ರೀವಿಯಸ್ ಒನ್. ಅಲ್ಲಿ ಫಾರ್ಮುಲಾ ಕೇಳಿದ್ದ, ನೆನಪಿದೆಯಾ ಫಾರ್ಮುಲಾ?
Yes, yes. So what is the formula? Always remember H into L is equal to A into B. Correct? So product of HCF into LCM is equal to product of their numbers. Okay, so ನನಗೆ ಬೇಕಾಗಿರೋದು LCM ತಾನೆ. Therefore, L is equal to A into B divided by H. So this is nothing but A ಅಂದರೆ ಏನು 72 into H ಎಷ್ಟು ಸಾರಿ B is 120 divided by H is 24 ಇದೆ. Okay, so now you can divide 24 ones are 24 fives are is 120. Okay, so this is nothing but 72 into 5. Okay, 72 into 5 multiply ಮಾಡಿ 5 2s are 10 0 1 carry, so 7 5s are 35 plus 1 ತಗೊಳ್ಳೋಣ 36. Okay, so 360. So what is the number, sorry, LCM of the two numbers? Therefore look the option. The option is, the LCM is 360. ಅರ್ಥ ಆಗ್ತಿದೆಯಾ? ಸೊ ವಾಟ್ ಈಸ್ ದ ಆಪ್ಷನ್ ಸಿ? ಎಸ್ ಕುಮಾರ, ಆನ್ಸರ್ ಏನು? ಆನ್ಸರು ಆಪ್ಷನ್ ಸಿ 360. ಸಾರಿ, ಡಿಗ್ರಿ ಬೇಡ, ಸಾರಿ, ಬರೀ 360. 360 ಬಂದ ತಕ್ಷಣ ಅದು ಡಿಗ್ರಿ ಬರೆದು ಪ್ರಾಕ್ಟೀಸ್ ಆಗೋಗಿದೆ. ಸೊ ಬಟ್ ಡೋಂಟ್ ವರಿ, ಈ ಕ್ವೆಶನ್ಗೆ ಆನ್ಸರ್ 360. ವಿ ಹ್ಯಾವ್ ಗಾಟ್ ದಿ ಆನ್ಸರ್. ಓಕೆ, ಸೊ ವಿ ಹ್ಯಾವ್ 5ನೇ ಕ್ವೆಶನ್ ಮುಗೀತು. 6ನೇ ಕ್ವೆಶನ್ಗೆ ಹೋಗೋಣ. Okay, going on to question number 6, very easy question. The value of sin 30 plus cos 60 is. Okay, so I want the value of sin 30 degrees plus cos 60 degrees. Okay, so this is nothing but, ನೆನಪಿರಲಿ, what is sin 30? 0 ಅಂದ ತಕ್ಷಣ 0 1/2 ನೆನಪಿದೆಯಾ? ಸೊ sin 30 degree is 1/2 ಪ್ಲಸ್ ನೆನಪಿರಲಿ ಸೈನು ಕಾಸು 90 ಡಿಗ್ರಿ ಶೇರ್ ಮಾಡುತ್ತೆ. ಕರೆಕ್ಟಾ? ಸೊ sin 30 ಇದ್ದರೆ cos 60 ಇರುತ್ತೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್? cos 60 ಈಸ್ ಆಲ್ಸೋ 1/2. ಓಕೆ, ನೋಡಿ, ಸಿಂಪಲ್. ಹಾಫ್ ಪ್ಲಸ್ ಹಾಫ್ ಏನಾಗುತ್ತೆ? ಫುಲ್ಲು ಅಂದರೆ ಏನು? 1. ಹಾಫ್ ಪ್ಲಸ್ ಹಾಫ್ ಇಸ್ 1. ಆಪ್ಷನ್ ಇದೆಯಾ? ಎಸ್ ಸರ್, ಇದೆ. ಆಪ್ಷನ್ ಡಿ ಅಲ್ಲಿ. ಓಕೆ, ಎಸ್ ಶ್ರುತಿ, ವಾಟ್ ಈಸ್ ದ ರೈಟ್ ಆನ್ಸರ್? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ವಿಚ್ ಇಸ್ 1. ಆನ್ಸರ್ ಇಸ್ ಆಪ್ಷನ್ ಡಿ. It is 1. ನೋಡಿ, I did not take even 60 seconds to solve this. ಎಷ್ಟು ಸಿಂಪಲ್ ಇದೆ. ಸೊ ಯಾಕೆ ಹೇಳ್ತೀರಾ ಟ್ರಿಗ್ನೋಮೆಟ್ರಿ ಡಿಫಿಕಲ್ಟ್? ಡೋಂಟ್ ಸೇ ಇಟ್ ಅಗೇನ್. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇನ್ ಅ ಗಿವನ್ ಗ್ರಾಫ್ y is equal to p of x, the number of zeros is. ಸೊ ಗ್ರಾಫ್ ಕೊಟ್ಟಿದ್ದಾನೆ, ಎಷ್ಟು ಝೀರೋಸ್ ಇದೆ ಅಂತ ಚೆಕ್ ಮಾಡಬೇಕು. ಹೇಗೆ? ಎಸ್ ರಮೇಶ, ವಾಟ್ ಈಸ್ ದ ನಂಬರ್ ಆಫ್ ಝೀರೋಸ್? ಎಲ್ಲಿ, ಹೇಗೆ ಚೆಕ್ ಮಾಡೋದು? ಕರ್ವು ಎಕ್ಸ್ ಆ್ಯಕ್ಸಿಸ್ನ ಎಷ್ಟು ಪಾಯಿಂಟಲ್ಲಿ ಟಚ್ ಮಾಡಿದ್ದೆ ಅಂತ ಚೆಕ್ ಮಾಡಿ. ದಿಸ್ ಇಸ್ 1, ದಿಸ್ ಇಸ್ 2, ದಿಸ್ ಇಸ್ 3. ಓಕೆ, ಸೊ ಹೌ ಮೆನಿ ಝೀರೋಸ್ ಆರ್ ದೇರ್? 3 zeros. ಸೊ ವಾಟ್ ಈಸ್ ದ ರೈಟ್ ಆಪ್ಷನ್? ಆಪ್ಷನ್ ಬಿ, ವಿಚ್ ಇಸ್ 3. ನೋಡಿ, ಎಷ್ಟು ಸಿಂಪಲಾಗಿ ಆನ್ಸರ್ ಬರುತ್ತೆ. ಓಕೆ, ಸ್ವಲ್ಪ ನೀವು ನಿಮ್ಮ ಬುದ್ಧಿ ಉಪಯೋಗಿಸ್ಕೋಬೇಕು. ಯಾವ್ದು ಕ್ವೆಶನ್ಗೆ ಯಾವ ರೀತಿ ಆನ್ಸರ್ ಬರ್ತಾರೆ ಅಂತ ನೋಡಿದ್ರೆ ಆರಾಮಾಗಿ ಬರಿಬೋದು. ಓಕೆ, ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ 3 zeros. So since the 3 zeros option is in B, answer will be option B, which is 3. ಓಕೆ, ದಯವಿಟ್ಟು ಆನ್ಸರ್ ಬರೆಯುವಾಗ ಆಪ್ಷನ್ ಜೊತೆ ಆನ್ಸರ್ ಎರಡೂ ಬರೀರಿ, ಒಂದನ್ನು ಮಾತ್ರ ಬರೆಯೋಕ್ಕೆ ಹೋಗ್ಬಿಡಿ. ಓಕೆ, ಯಾ. ಸೊ ವಿ ಆರ್ ಲೆಫ್ಟ್ ಓವರ್ ವಿತ್ ಒನ್ ಮೋರ್ ಕ್ವೆಶ್ಚನ್ ಆಫ್ ಮಲ್ಟಿಪಲ್ ಚಾಯ್ಸ್. ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಗೋ ಟು ಕ್ವೆಶ್ಚನ್ ನಂಬರ್ 8. ಇದು ನನ್ನ ಫೇವ್ರೆಟ್ ಕ್ವೆಶ್ಚನ್, ಯಾಕಂದರೆ ಪ್ರಾಬಬಿಲಿಟಿ ಚಾಪ್ಟರ್ ಮೇಲಿದೆ. ಫೇಸಸ್ ಆಫ್ ಅ ಕ್ಯೂಬಿಕಲ್ ಡೈ ನಂಬರ್ಡ್ ಫ್ರಮ್ 1 to 6 is rolled. ಓಕೆ, ಒನ್ಸ್. Probability of getting an odd number on the top face is. ಓಕೆ, ಸೊ ಡೈಸ್ ಅಂದ ತಕ್ಷಣ ಹೋಪ್ ಯು ರಿಮೆಂಬರ್, ನೆನಪಿದೆಯಾ ಡೈಸ್ಗಳು? ಸೊ ನೀವು ಹಾವು ಏಣಿ ಆಟ ಆಡುವಾಗಲೂ ಅಥವಾ ಫಾರ್ ಅದರ್ ಗೇಮ್ಸ್ ಯು ಯೂಸ್ ದ ಡೈಸ್. ಓಕೆ, ನಾವು ಯು ನೋ ವೆನ್ ಯು ಥ್ರೋ ಡೈ ಒನ್ಸ್, ಯಾವ್ಯಾವ ಆಪ್ಷನ್ಸ್ ಇದ್ದಾವೆ? 6 ನಂಬರ್ಸ್ ಇದ್ದಾವೆ. ಓಕೆ, ದಿಸ್ ಈಸ್ ಆ್ಯಕ್ಚುಲಿ ಸಿಂಪಲ್ ಕ್ವೆಶ್ಚನ್. ಲುಕ್ ಹಿಯರ್, ಸ್ಯಾಂಪಲ್ ಸ್ಪೇಸ್ ಬರೆಯೋದನ್ನು ಕಲಿಯೋಣ. ಸೊ ವೆನ್ ಯು ಆರ್ ಥ್ರೋಯಿಂಗ್ ಅ ಡೈಸ್, ವಾಟ್ ಈಸ್ ದ ಸ್ಯಾಂಪಲ್ ಸ್ಪೇಸ್? 1 2 3 4 5 and 6. ಕರೆಕ್ಟಾ? ದೇರ್ಫೋರ್ ಎನ್ ಆಫ್ ಎಸ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಅಂತ. ಎಷ್ಟಿದ್ದಾವೆ? 6 ನಂಬರ್ಸ್ ಬರ್ಬೋದು. ಓಕೆ, ಯಾವತ್ತೂ ನೆನ್ಪಿಟ್ಕೊಳ್ಳಿ, ಪ್ರಾಬಬಿಲಿಟಿ ಆಫ್ ಆಡ್ ನಂಬರ್, ನನಗೆ ಬೇಕಾಗಿರೋದೇನು ಒಂದು, ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎನ್ ಆಡ್ ನಂಬರ್ ಬೇಕಂತೆ. ಸೊ ಪ್ರಾಬಬಿಲಿಟಿ ಆಫ್ ಆಡ್ ನಂಬರ್ ಈಸ್ ಈಕ್ವಲ್ ಟು, ಇಲ್ಲಿ ಎಷ್ಟು ಆಡ್ ನಂಬರ್ಸ್ ಇದ್ದಾವೆ? ಸೊ 1 is odd, 3 is odd, 5 is odd. ಸೊ ಇಟ್ ಈಸ್ ನಥಿಂಗ್ ಬಟ್ ಎಷ್ಟು? 3 ಇದ್ದಾವೆ. ಟೋಟಲ್ ಎಷ್ಟಿದ್ದಾವೆ? 6. ಸೊ 3 out of 6 are odd numbers.
ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ಆಪ್ಷನ್ನು 3 ಔಟ್ ಆಫ್ 6 ಕೊಟ್ಟಿದ್ದಾನೆ. ಬಟ್ ಸಮ್ಟೈಮ್ಸ್ ಇದನ್ನು ಕ್ಯಾನ್ಸಲ್ ಮಾಡಿ 3 1s 3 2s ಅಂತ ಅಂದ್ಬಿಟ್ಟು ಹಾಫ್ ಅಂತ ಕೊಟ್ಟಿರ್ತಾನೆ. ಸೊ ಹುಡ್ಕಕ್ಕೆ ಹೋಗ್ಬಿಡಿ. ಗೊತ್ತಾಗ್ತಿದೆಯಾ? ಅಲ್ಲಿ 1/2 ಕೊಟ್ಟಿರ್ತಾನೆ, 3/6 ಇರೋದಿಲ್ಲ. 3/6 ಇಲ್ಲ ಅಂತಂದರೆ ಡಿವೈಡ್ ಆದರೆ ಮಾಡಿಡಿ. ಓಕೆ, ಇನ್ ದ ಸೇಮ್ ವೇ ಇದೇ ಕ್ವೆಶ್ಚನ್ನು ಈ ಥರನೂ ಕೇಳ್ಬೋದು. ಏನು? ಪ್ರೊಬ್ಯಾಬಿಲಿಟಿ ಆಫ್ ಈವನ್ ನಂಬರ್ ಅಂತ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಈವನ್ ನಂಬರ್ ಕೇಳಿದ್ರು ಅಷ್ಟೇ, ಬಿಕಾಸ್ ದೆರ್ ಇಸ್ ನೋ ಚೇಂಜ್. ಎಷ್ಟು ಈವನ್ ಇದ್ದಾವೆ? 1 2 and 3, ಕರೆಕ್ಟಾ? ಸೊ ದ ಪ್ರಾಬಬಿಲಿಟಿ ಆಫ್ ಈವನ್ ನಂಬರ್ ಈಸ್ ಆಲ್ಸೋ ಸೇಮ್, 3/6, ದಟ್ ಈಸ್ ನಥಿಂಗ್ ಬಟ್ 1/2. ಅರ್ಥ ಆಗ್ತಿದೆಯಲ್ಲ? ಇಸ್ ಇಟ್ ಕ್ಲಿಯರ್? ಫೈನ್. ಸೊ ದ ಫೈನಲ್ ಆನ್ಸರ್ ಬರ್ದ್ಬಿಡೋಣ. ಸೊ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್, ಇಲ್ಲಿ ಕೊಟ್ಟಿರೋದನ್ನು ಹುಡುಕಿ ಯಾವತ್ತು. ಸೊ ಇಲ್ಲಿ 3/6 ಆಪ್ಷನ್ ಇದೆ, 1/2 ಇಲ್ಲ. ಓಕೆ, ಸೊ ಆಪ್ಷನ್ ಯಾವುದು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ವಿಚ್ ಈಸ್ ನಥಿಂಗ್ ಬಟ್ 3/6. ಕರೆಕ್ಟಾ? ಎಸ್ ಭರತ್, ಅರ್ಥ ಆಗ್ತಿದೆ ತಾನೇ? ಓಕೆ, ಸೊ ಇಲ್ಲಿಗೆ ನಮ್ಮ ಮಲ್ಟಿಪಲ್ ಚಾಯ್ಸ್ 1 ಮಾರ್ಕ್ಸ್ ಮುಗೀತು. ಲೆಟ್ಸ್ ಗೋ ಟು ಡಿಸ್ಕ್ರಿಪ್ಟಿವ್ 1 ಮಾರ್ಕ್ ಕ್ವೆಶ್ಚನ್ಸ್. ಸೊ ಗೋಯಿಂಗ್ ಆನ್ ಟು ದ 9th question, write the formula to find the sum of first n terms of an arithmetic progression. ಕ್ವೆಶ್ಚನ್ ಪೂರ್ತಿ ಓದಬೇಕು. ಎಷ್ಟೋ ಜನ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಆನ್ಸರ್ ತಪ್ಪು ಬರೆದಿರ್ತಾರೆ. ಯಾಕೆ ನೋಡಿ, ಕ್ವೆಶ್ಚನ್ ಪೂರ್ತಿ ಓದಬೇಕು. ಇನ್ಕಂಪ್ಲೀಟ್, ಡೋಂಟ್ ರೀಡ್ ಇನ್ಕಂಪ್ಲೀಟ್ ಕ್ವೆಶ್ಚನ್. ಆತರಗಾರನಿಗೆ ಬುದ್ಧಿ ಜಾಸ್ತಿ ಅಂತ ಒಂದು ಗಾದೆ ಇದೆ. ಓಕೆ, ಅಷ್ಟು ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಓದಿ, ಪೂರ್ತಿ ಓದಿ. ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೂಸ್ ಫಸ್ಟ್ ಟರ್ಮ್ ಈಸ್ ಎ ಆ್ಯಂಡ್ ದ ಲಾಸ್ಟ್ ಟರ್ಮ್ ಈಸ್ ಎ ಎನ್. ಅಂದರೆ ಫಸ್ಟ್ ಟರ್ಮು ಲಾಸ್ಟ್ ಟರ್ಮು ಇರೋದು ಬೇಕಂತೆ ಫಾರ್ಮುಲಾ. ಅರ್ಥವಾಗ್ತಿದೆಯಾ? ನೀವು ಅರ್ಧ ಕ್ವೆಶ್ಚನ್ ಓದಿದ್ರೆ ಏನು ಬರೀತೀರಾ? ಸಮ್ ಆಫ್ n ಟರ್ಮ್ಸು ಫುಲ್ ಖುಷಿಯಾಗಿ ಬರೆದ್ಬಿಡ್ತೀರಾ. ಏನಂತ? SN is equal to n/2 into 2a plus n-1 into d ಅಂತ ಬರೆದ್ಬಿಡೋದು. ಓಕೆ, ಆಮೇಲೆ ಅಂದ್ಕೊಳ್ತೀರಾ ಕರೆಕ್ಟಾಗಿ ಬರೆದಿದ್ದೀನಿ. ಆದರೆ ಎಕ್ಸಾಮಲ್ಲಿ ಮಾರ್ಕ್ಸ್ ಕಟ್ಟಾಗಿರುತ್ತೆ. ಆಮೇಲೆ ಅಂದ್ಕೊಳ್ತೀರಾ ಯಾರೂ ಸರಿಯಾಗಿ ವ್ಯಾಲ್ಯೂ ಮಾಡಿಲ್ಲ. ಇಲ್ಲ, ನೀವೇ ತಪ್ಪು ಬರೆದಿದ್ದೀರಾ. ಅವನು ಕೇಳಿರೋ ಫಾರ್ಮುಲಾ ಇದಲ್ಲ. ನನಗೆ ಬೇಕಾಗಿರೋ ಫಾರ್ಮುಲಾ ಇದು. ಯಾವುದು? SN is equal to n/2 into a plus an. ಓಕೆ, ಸೊ ದಿಸ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಟು n ಟರ್ಮ್ಸ್ ಆಫ್ ಎನ್ AP. ಅದು ಕೂಡ ಓಕೆ, ಸಮ್ ಟು n ಟರ್ಮ್ಸ್ ಆಫ್ ಎನ್ AP whose first term is a, in second term, sorry, last term is an. So you can write a is nothing but first term and an is nothing but ಲಾಸ್ಟ್ ಟರ್ಮ್. ಗೊತ್ತಾಗ್ತಿದೆಯಾ? ಸೇಮ್ ಫಾರ್ಮುಲಾ ಕೆಲವು ಟೆಕ್ಸ್ಟ್ ಬುಕ್ಸು, ನಿಮ್ಮ ಹಳೆ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಇದು ಆ್ಯಕ್ಚುಲಿ ನಿಮಗೆ ಇಷ್ಟು ಆನ್ಸರ್ ಸಾಕು. ಓಕೆ, ಸೊ ಹಳೆ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಥರ ಕೊಡ್ತಿದ್ದ? SN is equal to n/2 into a plus l ಅಂತ ಕೊಡ್ತಿದ್ದ. ಯಾಕೆ ಎಲ್ ಕೊಟ್ಟ? ಎಲ್ ಅಂದರೆ ಲಾಸ್ಟ್ ಟರ್ಮ್ ಅಂತ, ಎರಡೂ ಒಂದೇ. ಅರ್ಥ ಆಗ್ತಿದೆಯಾ? ಬಟ್ ಅವನಿಲ್ಲಿ AN ಲಾಸ್ಟ್ ಟರ್ಮ್ ಅಂತ ಕೊಟ್ಟಿರೋದ್ರಿಂದ ನೀವು ಈ ಆನ್ಸರ್ ಬರೀರಿ. ಯಾವ ಆನ್ಸರು? SN is equal to n/2 into a plus an. Is it clear? ಗೊತ್ತಾಗಿದೆ ತಾನೆ? ಓಕೆ, ಸೊ ಲೆಟ್ಸ್ ಗೋ ಟು ಕ್ವೆಶ್ಚನ್ ನಂಬರ್ 10. ಮೂವಿಂಗ್ ಆನ್ ಟು ಕ್ವೆಶ್ಚನ್ ನಂಬರ್ 10. If a pair of linear equations represented by lines has no solutions ಅಥವಾ inconsistent ಅಂತ ಹೇಳ್ತಾ ಇದ್ದಾನೆ, then write what kind of lines are these. ಓಕೆ, ಯಾವತ್ತೂ ನೆನ್ಪಿಟ್ಕೋಬೇಕು, ನೋ ಸೊಲ್ಯೂಷನ್. ಯಾವ ಪೇರ್ ಆಫ್ ಲೈನ್ಸ್ಗೆ ಸೊಲ್ಯೂಷನ್ ಸಿಗೋದಿಲ್ಲ, ಅಥವಾ ಯಾವ ಪೇರ್ ಆಫ್ ಲೈನ್ಸ್ನ ಇನ್ಕನ್ಸಿಸ್ಟೆಂಟ್ ಅಂತ ಕಲಿತೀವಿ ಅಂತಂದರೆ ಪ್ಯಾರಲಲ್ ಲೈನ್ಸ್. ಕಂಡೀಷನ್ ಏನು? ಲೈನ್ಸ್ ಹ್ಯಾಸ್ ನೋ ಸೊಲ್ಯೂಷನ್ಸ್. ಸೊ ಸೊಲ್ಯೂಷನ್ ಇಲ್ಲ, ಅಥವಾ ಈ ಥರ ಆದರೂ ಕೇಳ್ಬೋದು, ಅಥವಾ ಡೈರೆಕ್ಟಾಗಿ ಇನ್ಕನ್ಸಿಸ್ಟೆನ್ಸ್ ಅಂತ ಕರಿಬೋದು. ಸೊ ರಿಕ್ವೈರ್ಡ್ ಇಟ್, ದೇ ಆರ್, ಏನು ಬರೀತಾರೆ? ಒಂದೇ ಲೈನ್ ಆನ್ಸರು. ದೇ ಆರ್ ಪ್ಯಾರಲಲ್ ಲೈನ್ಸ್ ಬಿಕಾಸ್ ಪ್ಯಾರಲಲ್ ಲೈನ್ಸ್ ಹ್ಯಾವ್ ನೋ ಸೊಲ್ಯೂಷನ್. ಅರ್ಥವಾಗ್ತಿದೆಯಾ? ಇದು ಯಾವ ಥರ ಅಂದರೆ ನಿಮ್ಮ ರೈಲ್ವೆ ಹಳಿಗಳಿದ್ದಂಗೆ. ಓಕೆ, ದ ಟ್ರ್ಯಾಕ್ಸ್, ಓಕೆ, ಯು ಕ್ಯಾನ್ ಸಿ ಹೌ ದ ಟ್ರೈನ್ ಗೋಸ್. ಎರಡೂ ಹಳಿಗಳು ಯಾವತ್ತಿಗೂ ಮೀಟ್ ಆಗೋದಿಲ್ಲ. ಓಕೆ, ಸೊ ದಟ್ ಮೀನ್ಸ್ ದಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಪ್ಯಾರಲಲ್ ಲೈನ್ಸ್. ದೇ ನೆವರ್ ಮೀಟ್, ಸೊ ದೇ ಹ್ಯಾವ್ ನೋ ಸೊಲ್ಯೂಷನ್ ಅಟ್ ಆಲ್. ಅರ್ಥ ಆಗ್ತಿದೆಯಲ್ಲ? ವಾಟ್ ಕೈಂಡ್ ಆಫ್ ಕ್ವೆಶ್ಚನ್ ಏನು? ವಾಟ್ ಕೈಂಡ್ ಆಫ್ ಲೈನ್ಸ್ ಆರ್ ದೀಸ್? ದೇ ಆರ್ ಪ್ಯಾರಲಲ್ ಲೈನ್ಸ್ ಅಂತ ಬರೀರಿ ಸಾಕು. ಕಂಡೀಷನ್ನು ನಮ್ಗೆ ಆಲ್ರೆಡಿ ಗೊತ್ತು. ಪ್ಯಾರಲಲ್ ಲೈನ್ ಕಂಡೀಷನ್ ಏನು? ಇನ್ ಕೇಸ್ ಕಂಡೀಷನ್ ಕೇಳಿದ್ರು ನೀವು ಬರೀಬೋದು. ಏನಂತ? A1/A2 is equal to B1/B2 ಬಟ್ ದಿಸ್ ಇಸ್ ನಾಟ್ ಈಕ್ವಲ್ ಟು C1/C2. ಇದು ಪ್ಯಾರಲಲ್ ಲೈನ್ಸ್ನ ಕಂಡೀಷನು. ಅವ್ನ ಕಂಡೀಷನ್ ಕೇಳಿಲ್ಲ, ಸೊ ನೀವು ಕಂಡೀಷನ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಆನ್ಸರ್ ಮಾತ್ರ ಬರೀರಿ. ಓಕೆ, ವೆರಿ ಸಿಂಪಲ್ ಆನ್ಸರ್. ಆ್ಯಂಡ್ ವಿ ಹ್ಯಾವ್ ಅಷ್ಟೇ ಬೇಕು, 1 ಮಾರ್ಕ್ಸ್ ನಮ್ಗೆ ಅಷ್ಟು ಸಾಕು. ಓಕೆ, ಸೊ ವಿಲ್ ಗೋ ಟು ಕ್ವೆಶ್ಚನ್ ನಂಬರ್ 11. Okay students, so question number 11. Write the formula to find the area of a sector of a circle if angle at the center is
ಟೀಟಾ ಡಿಗ್ರೀಸ್. ಸೊ ನನಗೆ ಬೇಕಿರೋದು ಫಾರ್ಮುಲಾ ಮಾತ್ರ. ಓಕೆ, ನೀವು ನೆನಪಿದ್ರೆ ಆರಾಮಾಗಿ ಬರಿಬೋದು. ಓಕೆ, ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ನೆನ್ಪಿಟ್ಕೊಳ್ಳೋಕೆ ಹೇಳ್ಕೊಡ್ತೀನಿ. ಸೊ ಹೌ ಡು ಯು ವಾಟ್ ಈಸ್ ಯು ಮೀನ್ ಬೈ ಸೆಕ್ಟರ್ ಆಫ್ ಎ ಸರ್ಕಲ್? ಸೆಕ್ಟರ್ ಅಂದರೆ ಏನು ಸರ್? ಸೆಕ್ಟರ್ ಅಂತ ಗೊತ್ತಿದ್ರೇ ನಾವು ಅದಕ್ಕೆ ಸೊಲ್ಯೂಷನ್ ಬರೆದು ಗೊತ್ತಾಗೋದು. ಇಲ್ದಿದ್ರೆ ಫಾರ್ಮುಲಾ ಬೈ ಹಾರ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಲುಕ್ ಹಿಯರ್. ಸೊ ದಿಸ್ ಕ್ವೆಶ್ಚನ್ ಇಸ್ ಆಲ್ ಫಾರ್ ಪಿಜ್ಜಾ ಲವರ್ಸ್. ಯಾರ್ಯಾರು ಪಿಜ್ಜಾ ಇಷ್ಟನೋ ಹೆಚ್ಚು ಕಡಿಮೆ ಪಿಜ್ಜಾ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ಯು ಹ್ಯಾವ್ ಆರ್ಡರ್ಡ್ ಅ ಪಿಜ್ಜಾ. ಓಕೆ, ಸೊ ಪಿಜ್ಜಾ ಆರ್ಡರ್ ಮಾಡಿದ ತಕ್ಷಣ ಸರ್ಕ್ಯುಲರ್ ಶೇಪಲ್ಲಿ ಬಂದಿದೆ ಅಂತ ಅಂದ್ಕೊಳ್ಳಿ. ನಾವು ಯು ಸ್ಟಾರ್ಟ್ ಟು ಈಟ್. ಓಕೆ, ಆಲ್ರೆಡಿ ಶ್ವೇತಾಗ ಬಾಯಲ್ಲಿ ನೀರು ಸುರಿತಿದೆ. ಓಕೆ, ಸೊ ಕಟ್ ಮಾಡಿ ತಿನ್ನುವಾಗ ಏನು ಮಾಡ್ತೀರಾ? ಪಿಜ್ಜಾ ಬಂದ ತಕ್ಷಣ ನೀವು ಒಂದು ಪೀಸ್ನ ಕಟ್ ಮಾಡಿ ತೊಗೊಳ್ತೀರಾ. ಓಕೆ, ಸೊ ನೀವು ಯಾವ ಪೀಸ್ನ ಕಟ್ ಮಾಡಿ ತೊಗೊಳ್ತೀರೋ ಇದನ್ನು ನಾವು ಸೆಕ್ಟರ್ ಅಂತ ಕರಿತೀವಿ. ಓಕೆ, ಈ ಚಿಕ್ಕ ಪೀಸ್ನ ನಾವು ಮೈನರ್ ಸೆಕ್ಟರ್ ಅಂತ ಕರಿತೀವಿ. ಉಳಿದಿರೋ ದೊಡ್ಡ ಪೀಸ್ನ ಮೇಜರ್ ಸೆಕ್ಟರ್ ಅಂತ ಕರಿತೀವಿ. ಅರ್ಥವಾಗ್ತಿದೆಯಾ? ಇಟ್ ಈಸ್ ಆ್ಯಕ್ಚುಲಿ ನಾಟ್ ಅ ಟ್ರಯಾಂಗಲ್, ಇಟ್ ಈಸ್ ಅ ಸೆಕ್ಟರ್. ಗೊತ್ತಾಗ್ತಿದೆ ಸೆಕ್ಟರ್ ಅಂತಂದರೆ ಏನಂದರೆ? ಸೊ ನೆಕ್ಸ್ಟ್ ಟೈಮ್ ಪಿಜ್ಜಾ ತಿನ್ನೋವಾಗೆಲ್ಲ ಸೆಕ್ಟರ್ ನೆನಪಾಗಬೇಕು. ಓಕೆ, ಸೊ ಮ್ಯಾಥಮೆಟಿಕ್ಸ್ ಈಸ್ ಎವ್ರಿವೇರ್, ನೀವು ಹುಡುಕ್ಬೇಕಷ್ಟೇ. ಸೊ ವಾಟ್ ಈಸ್ ದ ಏರಿಯಾ ಆಫ್ ದಿಸ್ ಸೆಕ್ಟರ್? ಸೊ ಈ ಸೆಕ್ಟರ್ನ ಏರಿಯಾ ಈಗ ಲೆಟ್ ಮಿ ಸೇ, ಸೊ ದ ಆ್ಯಂಗಲ್ ಅಟ್ ದ ಸೆಂಟರ್ ಆಫ್ ದಿಸ್ ಸೆಕ್ಟರ್ ಇಸ್ ಟೀಟಾ ಇದ್ದರೆ ಇದರ ಏರಿಯಾಗೆ ಫಾರ್ಮುಲಾ ಏನು? ಇದು ಅವ್ನು ಕೇಳಿರೋದು. ಓಕೆ, ಸೊ ಇದು ನೆನ್ಪಿಟ್ಕೋಬೇಕು. ಐಲ್ ಗಿವ್ ಯು ದ ಫಾರ್ಮುಲಾ ನೌ. So area of the sector of angle theta is given by, very simple, theta divided by 360 into pi r square. Okay, area of the circle ಏನು? pi r square ತಾನೆ. ಸೊ pi r squareಗೆ theta divided by 360 ಮಲ್ಟಿಪ್ಲೈ ಮಾಡಿಬಿಡಿ, ನಿಮಗೆ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ಎಷ್ಟು ಸಿಂಪಲ್ ಫಾರ್ಮುಲಾ ನೋಡಿ. ಓಕೆ, ಆಲ್ವೇಸ್ ರಿಮೆಂಬರ್ ಏರಿಯಾ ಆಫ್ ಅ ಸೆಕ್ಟರ್ ಫಾರ್ಮುಲಾ ಏನು? ಯು ಶುಡ್ ನೆವರ್ ಫರ್ಗೆಟ್. ಓಕೆ, pi r square ನೆನ್ಪಿಟ್ಕೊಳ್ಳಿ, ಅದ್ರ ಜೊತೆಗೆ theta divided by 360 multiply ಮಾಡಿಬಿಡಿ. ಓಕೆ, ಸೊ ದಿ ಆನ್ಸರ್ ವಿಲ್ ಬಿ ಗಿವನ್ ಬೈ a is equal to theta by 360 into pi r square will give you 1 mark. Okay, so we have completed the answer. Let's go to the next question. Going on to question number 12. Write 96 as the product of prime factors. Okay, so 96 ನ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಬರೀಬೇಕಂತೆ. ಹೇಗೆ ಬರೆಯೋದು? ಓಕೆ, ಇದು ತುಂಬ ಸುಲಭ. ನಿಮಗೆ ಟೇಬಲ್ಸ್ ಗೊತ್ತಿದ್ದರೆ ಸಾಕು. ಯಾವ ಟೇಬಲ್ಸು ಸರ್? ವೆರಿ ಸಿಂಪಲ್ ಟೇಬಲ್ಸ್. ಸೊ ಯಾವ ಥರ ಡಿವೈಡ್ ಮಾಡಬೇಕಂದ್ರೆ, ಯು ಶುಡ್ ಡಿವೈಡ್ ದ ನಂಬರ್ಸ್ ಬೈ ಪ್ರೈಮ್ ನಂಬರ್ಸ್. ಸೊ ಫಸ್ಟ್ ಆಲ್ವೇಸ್ ಬೆಟರು 2 ಇಂದ ಡಿವೈಡ್ ಮಾಡಿ. ಓಕೆ, ಡಿವೈಡ್ ಆಗುತ್ತಾ ನೋಡಿ, ಇಲ್ಲಾಂದರೆ 3 ತೊಗೊಳ್ಳಿ. ಓಕೆ, ಸೊ ವಿ ನೋ 2 4s are 8. ಓಕೆ, ಕ್ಯಾರಿ 1 ಆಯಿತು, 16 ಆಯಿತು, 2 8s are 16. So you get 48. Again you can divide, you can take divide by 2 only. 2ನೇ ತೊಗೋಬೇಕು, 12 ತೊಗೊಳಕ್ಕಾಗಲ್ಲ, ಬಿಕಾಸ್ ಐ ಹ್ಯಾವ್ ಟು ಡಿವೈಡ್. ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಪ್ರೈಮ್ ಪವರ್ ಫಾರ್ಮ್ ಬರೀಬೇಕಂತೆ, ಪ್ರೈಮ್ ಫ್ಯಾಕ್ಟರ್ಸ್ ಇದೆ. ಸೊ ಡಿವೈಡ್ ದ ನಂಬರ್ ಬೈ ಪ್ರೈಮ್ ನಂಬರ್ಸ್ ಓನ್ಲಿ. ಸೊ 2 2s are 4, 2 4s are 8. ಅಗೇನ್ ಡಿವೈಡ್ ಬೈ 2, 2 ಇಂದ ಆಗುತ್ತೆ, 2 1s are 2 2s are, ಸೊ 12 2s are 24. ಅಗೇನ್ 2 6s are 12. ಅಗೇನ್ 2 3s are 6. ಈಗ 3 ಡಿವೈಡ್ ಆಗಲ್ಲ, 3ಗೆ 3 ಇಂದನೇ ಸ್ಟಾರ್ಟ್ ಮಾಡಬೇಕು. ಅಗೇನ್ 3 ಈಸ್ ಪ್ರೈಮ್ ಅಂಟಿಲ್ ಇಟ್ ಈಸ್ 1. ಓಕೆ, ದೇರ್ ಫಾರ್ 96 ಕ್ಯಾನ್ ಬಿ ರಿಟನ್ ಆ್ಯಸ್, ನೆನ್ಪಿಟ್ಕೊಳ್ಳಿ, ಪ್ರೈಮ್ ಪವರ್ ಫ್ಯಾಕ್ಟ್ರೈಸೇಷನ್ ಅಂತೀರಿ ನಾವು ಇದನ್ನು. ಸೊ 96 ಕ್ಯಾನ್ ಬಿ ರಿಟನ್ ಆ್ಯಸ್ 2 into 2 into 2 into 2 into 2. How many 2s are there? 3 4 5 into 3. Okay, so therefore let us write it in a simplified form. 96 is equal to 2 power 5 into 3 ಇರೋದೇ 1, so 3 power 1. ಓಕೆ, ಸೊ ದಿಸ್ ಇಸ್ ದಿ ರಿಕ್ವೈರ್ಡ್ ಆನ್ಸರ್. ಸೊ ಇದನ್ನು ಯಾವ ಫಾರ್ಮ್ ಅಂತೀರಿ? ಆ್ಯಕ್ಚುಲಿ ಇನ್ನೊಂದು ಹೆಸರಿದೆ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಕ್ಯಾನೋನಿಕಲ್ ಫಾರ್ಮ್ ಅಂತೀರಿ. ಕ್ಯಾನೋನಿಕಲ್ ಫಾರ್ಮ್ ರೆಪ್ರೆಸೆಂಟೇಷನ್ ಅಥವಾ ಪ್ರೈಮ್ ಪವರ್ ಫ್ಯಾಕ್ಟ್ರೈಸೇಷನ್ ಅಂತೀವಿ ನಾವು ಇದನ್ನು. ಓಕೆ, ಸೊ ದೀಸ್ ಆರ್ ದ ವೇಸ್ ಯು ಕ್ಯಾನ್ ಕಾಲ್ ಇಟ್. ಓಕೆ, ನೀವು ಎಕ್ಸಾಮಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಜಸ್ಟ್ ಫಾರ್ ಯೋರ್ ಇನ್ಫಾರ್ಮೇಷನ್. ಓಕೆ, ಯಾ ರಾಜು, ಗೊತ್ತಾಯ್ತು ತಾನೆ? ಓಕೆ, ಸೊ ಲೆಟ್ಸ್ ಗೋ ಟು ಕ್ವೆಶ್ಚನ್ ನಂಬರ್ 13. ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಅ ವೆರಿ ಈಸಿ ಕ್ವೆಶ್ಚನ್. ಕ್ವೆಶ್ಚನ್ ಓದುವಾಗಲೇ ಆಲ್ರೆಡಿ ಕೆಲವರು ಆನ್ಸರ್ ಬರೆದ್ಬಿಡ್ತೀರ. ಫೈಂಡ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕ್ವೆಶ್ಚನ್ ಏನು ಬರೆದಿರ್ತಾನೋ ನೀಟಾಗಿ ಬರೀರಿ. ಎಕ್ಸ್ ಕ್ಯೂಬ್, ಓಕೆ, ಪ್ಲಸ್ 2x ಸ್ಕ್ವೇರ್ ಮೈನಸ್ 5x ಮೈನಸ್ 6. ಓಕೆ, ಅರ್ಥವಾಗ್ತಿದೆ ನಿಮ್ಗೆ? ಇಲ್ಲಿ ಮೇನ್ ಬೇಕಾಗಿರೋದೇನು? ಎಸ್ ಅದಿತಿ, ಕ್ಯಾನ್ ಯು ಟೆಲ್ ಮಿ ದಿ ಆನ್ಸರ್?
Yes, or she has already told you. Guess what is the answer for this? So the question ಏನಂತೆ degree of the polynomial. Okay, you can say degree of p of x is equal to ಏನು 3. ಯಾಕೆ ಇಟ್ ಇಸ್ 3? ಬಿಕಾಸ್ ದ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 3. ಇದನ್ನು ನಾನು ಆಲ್ರೆಡಿ ಪ್ರೀವಿಯಸ್ ಕ್ವೆಶನ್ ಪೇಪರಲ್ಲಿ ಹೇಳ್ಕೊಟ್ಟಿದ್ದೀನಿ. ಎಷ್ಟು ಸಿಂಪಲ್ಲಾಗಿ 1 ಮಾರ್ಕ್ ತೊಗೋಬೋದು ನೋಡಿ. ಸೊ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಯಾವುದು ಫಸ್ಟ್ ಇದೆ ಅನ್ನೋದೆಲ್ಲ ಮುಖ್ಯ. ವೇರಿಯಬಲ್ ಇಲ್ಲಿ ಎಕ್ಸ್ ಇರೋದ್ರಿಂದ ಎಕ್ಸ್ಗೆ ಹೈಯೆಸ್ಟ್ ಪವರ್ ಇರೋದೇನು 3. ಸೊ ದಟ್ ಈಸ್ ದ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ಕರೆಕ್ಟ್ ಅಲ್ಲ? ಗೊತ್ತಾಗ್ತಿದೆಯಲ್ಲ? ಸೊ ಇದಕ್ಕೆ ಮೀರಿ ನಿಮಗೇನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟು ಇದ್ದರೆ ನಮಗೆ ಡಿಗ್ರಿ ಬರೀಬೋದು, ಆರಾಮಾಗಿ 1 ಮಾರ್ಕ್ ತೊಗೋಬೋದು. ಸೊ ಯು ವಿಲ್ ಬಿ ವೆರಿ ಲಕ್ಕಿ ಇಫ್ ದಿಸ್ ಕ್ವೆಶನ್ ಈಸ್ ಆಸ್ಕ್ಡ್ ಇನ್ ದಿ examination, right? Okay students, so we have one last question for 1 mark. Okay, in June 2019 allu kuda only 14 questions were there for 1 marks. Okay, because question number 15 onwards you have 2 marks. Adu pattern ಸ್ವಲ್ಪ change ಇತ್ತು. Okay, so let's go to one last question. So what does the question say? It's a very challenging question. ಸ್ವಲ್ಪ ಏನದು ಬ್ರಿಲಿಯಂಟ್ ಒನ್ಸ್ಗೆ ಮಾತ್ರ ಆನ್ಸರ್ ಮಾಡ್ಬೋದು ಅಂತ. ಬಟ್ ನನ್ನ ಪ್ರಕಾರ ಈ ವಿಡಿಯೋ ನೋಡ್ತಿರೋ ನೀವೆಲ್ಲರೂ ಬ್ರಿಲಿಯಂಟ್ಸೇ, ಖಂಡಿತ ಆನ್ಸರ್ ಮಾಡ್ಬೋದು. ಸೊ ಇನ್ ಎ ಟ್ರಯಾಂಗಲ್ ಎ ಬಿ ಸಿ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರೀಸ್ ಅಂತ ಆಲ್ರೆಡಿ ಕಾಣಿಸ್ತಿದೆ. ಆ್ಯಂಗಲ್ ಎ ಸಿ ಬಿ ಅಂದರೆ ದಿಸ್ ಆ್ಯಂಗಲ್ ಇಸ್ 30 ಡಿಗ್ರೀಸ್. ದೆನ್ ಫೈಂಡ್ ಎ ಬಿ ಇಸ್ ಟು ಎ ಸಿ. ಓಕೆ, ಐ ವಾಂಟ್ ಎ ಬಿ ಇಸ್ ಟು ಎ ಸಿ ಈಸ್ ಕ್ವೆಶ್ಚನ್ ಮಾರ್ಕ್. ಓಕೆ, ನಾವು ನನಗೆ ಬೇಕಾರೋದು ಕರೆಕ್ಟಾಗಿ ನೋಡ್ಕೊಳ್ಳಿ. ಎ ಬಿ ಬೈ ಎ ಸಿ, ನಾವು ಈ ಟ್ರಯಾಂಗಲ್ ತೊಗೊಂಡ್ರೆ ನಾವು ಇದನ್ನು ಟ್ರಿಗ್ನೋಮೆಟ್ರಿ ಬೇಸ್ ತೊಗೊಳ್ಳೋಣ. ಈ ಆ್ಯಂಗಲ್ಗೆ ಎ ಬಿ ಬೈ ಎ ಸಿ ಈಸ್ ನಥಿಂಗ್ ಬಟ್ ಆಪೋಸಿಟ್ ಬೈ ಹೈಪೋಟಿನಿಯಸ್. ಕರೆಕ್ಟಾ? ಕರೆಕ್ಟ್ ತಾನೆ? ಸೊ ವಿ ನೋ ದಟ್ ಏನಂತೆ ಸೈನ್ ಟೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟಿನಿಯಸ್. ಕರೆಕ್ಟ್? ಇಸ್ ಇಟ್ ನಾಟ್? ಕರೆಕ್ಟ್ ತಾನೆ? ದೇರ್ ಫೋರ್ ಸೈನ್ ಟೀಟಾ ಅಂದರೆ ಏನು? ಇಲ್ಲಿರೋ ಆ್ಯಂಗಲ್ಗೆ 30 ಡಿಗ್ರೀಸ್. ಸೊ ಸೈನ್ 30 ಡಿಗ್ರೀಸ್ ಈಸ್ ಈಕ್ವಲ್ ಟು ಈ ಆ್ಯಂಗಲ್ಗೆ ಆಪೋಸಿಟ್ ಟು ಎ ಬಿ ಡಿವೈಡೆಡ್ ಬೈ ಹೈಪೋಟಿನಿಯಸ್ಸು ಎ ಸಿ. ಗೊತ್ತಾಗ್ತಿದೆಯಲ್ಲ? ಇಸ್ ಇಟ್ ಕ್ಲಿಯರ್? ನಾವು ವಾಟ್ ಈಸ್ ಸೈನ್ 30? ವಿ ನೋ ಸೈನ್ 30 ಈಸ್ ಈಕ್ವಲ್ ಟು 1/2. ದಟ್ ಈಸ್ ನಥಿಂಗ್ ಬಟ್ ಎ ಬಿ ಬೈ ಎ ಸಿ. ಅವನು ರೇಷಿಯೋದಲ್ಲಿ ಬೇಕಂತೆ. ಆ್ಯಕ್ಚುಲಿ ಆನ್ಸರ್ ಇಷ್ಟೇ ಬರೆದ್ರೂ ನಡೆಯುತ್ತೆ. ಆರ್ ಇದು ಫ್ರ್ಯಾಕ್ಷನ್ ಫಾರ್ಮ್. ಇಫ್ ಯು ವಾಂಟ್ ಟು ರೈಟ್ ದ ಸೇಮ್ ಥಿಂಗ್ ಇನ್ ರೇಷಿಯೋ ಫಾರ್ಮ್, ಎ ಬಿ ಇಸ್ ಟು ಎ ಸಿ ಈಸ್ ಈಕ್ವಲ್ ಟು 1:2 ಅಂತ ಬರೀರಿ. ಆರಾಮಾಗಿ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸ್ವಲ್ಪ ಕನ್ಫ್ಯೂಸ್ ಮಾಡೋಕ್ಕೆ ನೋಡ್ತಾನೆ, ನೀವು ಕನ್ಫ್ಯೂಸ್ ಮಾಡಬಾರ್ದು. ಓಕೆ, ಕರೆಕ್ಟ್ ಆನ್ಸರ್ ಬರೆದು ಅವ್ರಿಗೇನು ಕನ್ಫ್ಯೂಸ್ ಮಾಡಿಬಿಡ್ಬೇಕು ಅಲ್ವಾ? ಓಕೆ ಸ್ಟೂಡೆಂಟ್ಸ್, ಸೊ ವಿ ಹ್ಯಾವ್ ಆಲ್ಮೋಸ್ಟ್ ಕಮ್ ಟು ದ ಕನ್ಕ್ಲೂಷನ್ ಆಫ್ ದಿಸ್ ಸೆಷನ್. ಈ ಒಂದು ವಿಡಿಯೋದಲ್ಲಿ ಜೂನ್ 2019 ಎಲ್ಲ 1 ಮಾರ್ಕರ್ ಕ್ವೆಶ್ಚನ್ ಸಾಲ್ವ್ ಮಾಡಿದ್ದೀವಿ. ಆ್ಯಂಡ್ ಒನ್ ಮೋರ್ ನೋಟ್, ಕೈಂಡ್ಲಿ ನೋಟ್ ಡೌನ್ ಡಿಯರ್ ಸ್ಟೂಡೆಂಟ್ಸ್. ಜೂನ್ 2021 ಈ ಒಂದು ಎಕ್ಸಾಮ್ ನೀವು ಪೋಸ್ಟ್ಪೋನ್ ಆಗ್ಬೋದು. ಅದರ್ವೈಸ್ ಈ ಒಂದು ಅಕಾಡೆಮಿಕಲ್ ಇಯರ್ಗೆ ಸಿಲೆಬಸ್ ಸ್ವಲ್ಪ ಡಿಲೀಟ್ ಆಗಿರೋದ್ರಿಂದ ಕೆಲವು 1 ಮಾರ್ಕರ್ ಕ್ವೆಶ್ಚನ್ಸು ನಿಮಗೆ ಈ ನಾನು ಏನು ಸಾಲ್ವ್ ಮಾಡಿದ್ದೀನೋ ಅಥವಾ ಪ್ರೀವಿಯಸ್ ಕ್ವೆಶ್ಚನ್ ಪೇಪರಲ್ಲಿ ಏಪ್ರಿಲ್ 2019 ಸಾಲ್ವ್ ಮಾಡಿರೋದ್ರಲ್ಲಿ ಕೆಲವು ಕ್ವೆಶ್ಚನ್ಸ್ ನಿಮಗೆ ಡಿಲೀಟ್ ಆಗಿರುತ್ತೆ. ಓಕೆ, ಸೊ ನೀವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಯಾವ ಕಾನ್ಸೆಪ್ಟಿಂದ ಡಿಲೀಟ್ ಆಗಿದೆಯೋ ಆ ಕ್ವೆಶ್ಚನ್ ನಿಮಗೆ ಮತ್ತೆ ರಿಪೀಟ್ ಆಗೋಲ್ಲ. ಓಕೆ, ಸೊ ಯು ನೀಡ್ ನಾಟ್ ವರಿ. ನಿಮಗೆ ಯಾವ ಸಿಲೆಬಸ್ ಪ್ರಿಸ್ಕ್ರೈಬ್ ಸಿಲೆಬಸ್ ಕೊಟ್ಟಿದ್ದಾರೋ ಅಷ್ಟನ್ನು ಮಾತ್ರ ನೀಟಾಗಿ ಫಾಲೋ ಮಾಡಿ. ಅದರಲ್ಲೇ ನಿಮಗೆ 1 ಮಾರ್ಕ್ ಮಾತ್ರ ಅಲ್ಲ, ಇಡೀ ಕ್ವೆಶ್ಚನ್ ಪೇಪರು ಪ್ರಿಸ್ಕ್ರೈಬ್ಡು ಏನು ಡಿಲೀಟೆಡ್ ಬಿಟ್ಟಿದೆಯೋ ಅಷ್ಟು ಮಾತ್ರನೇ ಕೊಡ್ತಾನೆ. ಓಕೆ, ಸೊ ಭಯಪಡಬೇಡಿ. ಮಿಕ್ಕಿರೋ ಕ್ವೆಶ್ಚನ್ ಯಾಕೆ ಮಾಡಿದೆ ಅಂದರೆ ಇನ್ ಕೇಸ್ ನೆಕ್ಸ್ಟ್ ಇಯರ್ ಫುಲ್ ಸಿಲೆಬಸ್ ಬಂದರೆ ಆ ಮಕ್ಳಿಗೂ ಉಪಯೋಗ ಆಗಲಿ ಅಂತ. ಓಕೆ ರೈಟ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಖಂಡಿತ ನಂಬ್ತೀನಿ ನಾನು. ಐ ಥಿಂಕ್ ಯು ಹ್ಯಾವ್ ಆಲ್ರೆಡಿ click the like button ಯಾಕೆಂದರೆ you want to support us. Okay, so thanks for watching dear students. So kindly support us by sharing the video with your friends. If you have still not subscribed it, I need not tell you, kindly subscribe to our channel so that you would get all the notifications for our next videos. Okay, so thanks for watching. My only idea, ನನ್ನ ಒಂದೇ ಒಂದು ಆಸೆ ಏನಂತಂದರೆ ಮಕ್ಕಳು ಮ್ಯಾಥಮೆಟಿಕ್ಸ್ ಡಿಫಿಕಲ್ಟ್ ಅಂತ ಯಾವತ್ತಿಗೂ ಹೇಳಬಾರ್ದು. ಓಕೆ, ಸೊ ಅದಕ್ಕೋಸ್ಕರ ಸಾಧ್ಯವಾದ ಮಟ್ಟಿಗೆ ನಿಮ್ಮ ಲೆವೆಲ್ಗೆ ಬಂದು ಈ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಕೊಡ್ತಾ ಇದ್ದೀವಿ. ಸೊ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ವರ್ಕ್ ಮಾಡಿ, ನೀವು ಕೂಡ ಆಟೋಮ್ಯಾಟಿಕಲಿ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೋದು. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೈಂಡ್ಲಿ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಓಕೆ, ಸೊ ವಿಲ್ meet again in the next video. Until then, take care. God bless you. Bye.